ಯಲ್ಲಾಪುರ ತಾಲೂಕಿನಲ್ಲಿ ಕಳೆದ 4-5 ದಿನಗಳಿಂದ ಸುರಿದ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಇಡಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆರೆಪೀಡಿತ ಪ್ರದೇಶಗಳಿಗೆ ಹಾಗೂ ಪ್ರವಾಹದ ರಭಸಕ್ಕೆ ಕುಸಿದು ಬಿದ್ದ ಗುಳಾಪುರ ಹಳವಳ್ಳಿ ಸೇತುವೆಯನ್ನು ಜಿಲ್ಲಾಧಿಕಾರಿ ಮುಗಿಲನ್ ಭೇಟಿ ನೀಡಿ ಪರಿಶೀಲಿಸಿದರು. ನೆರೆಹಾವಳಿಯಿಂದ ಹಾನಿಗೀಡಾದ ಪ್ರದೇಶಗಳತ್ತ ಭೇಟಿ ನೀಡಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಗಿಲನ್ 2019ರ ಪ್ರವಾಹದಿಂದ ತತ್ತರಿಸಿದ ಜನತೆ ಸುಧಾರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲೇ ಮತ್ತೆ ನೆರೆಹಾವಳಿ ಅಪ್ಪಳಿಸಿರುವುದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮೂಲಭೂತ ಸೌಕರ್ಯ ಹಾಗೂ ಬಹುತೇಕ ಕಡೆ ರಸ್ತೆ, ಸೇತುವೆಗಳು, ಗ್ರಾಮಸ್ಥರ ಮನೆಗಳು, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಹಾನಿಗೀಡಾಗಿವೆ. ಪ್ರವಾಹದ ಹಾನಿಯಿಂದ ಸಂತ್ರಸ್ತರ ಸಂಕಟ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದ್ರು. ಇನ್ನು ನೆರೆಹಾವಳಿಯ ಕಾರಣ ಅನೇಕರ ಮನೆಯೊಳಗೆ ನೀರು ನುಗ್ಗಿ ಪ್ರಮುಖ ದಾಖಲೆ ಪತ್ರಗಳೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಆಧಾರ್ ಕಾರ್ಡ್ ಇನ್ನಿತರ ಮಹತ್ವದ ದಾಖಲೆ ಪತ್ರಗಳು ಪ್ರವಾಹದಲ್ಲಿ ಕಣ್ಮರೆಯಾಯಿತು ಎಂದು ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ. ಆದಷ್ಟು ಬೇಗ 1 ವಾರದೊಳಗೆ ಜನರ ತಂಬಾಧಾರದ ಮೇಲೆ ಹಳ್ಳಿಗಳಲ್ಲೇ ಕ್ಯಾಂಪ್ ಮಾಡುವ ಮೂಲಕ ಜನರ ದಾಖಲೆ ಪತ್ರಗಳೆಲ್ಲವನ್ನ ಮಾಡಿಕೊಡಲಾಗುತ್ತದೆ. ಯಾರು ಕೂಡ ದಾಖಲೆ ಪತ್ರಗಳನ್ನ ನಾಶವಾಯಿತು ಎಂದು ಚಿಂತಿಸಬೇಡಿ ಎಂದು ಹೇಳಿದ್ರು. ಸರ್ಕಾರದಿಂದ ಸಿಗುವ ಎಲ್ಲಾ ರೀತಿಯ ಸೌಲಭ್ಯಗಳು ಆದಷ್ಟು ಬೇಗ ಸಂತ್ರಸ್ತರಿಗೆ ದೊರಕುವಂತೆ ಜಿಲ್ಲಾಡಳಿತ ಕಾರ್ಯಪ್ರವೃತ್ತರಾಗುತ್ತದೆ. ನಿರಾಶ್ರಿತರು ಒಬ್ಬೊಬ್ಬರಾಗಿ ವಿವಿಧ ಇಲಾಖೆಗೆ ಅರ್ಜಿಗಳನ್ನ ತೆಗೆದುಕೊಂಡು ಹೋಗೋದನ್ನ ತಪ್ಪಿಸುವ ಸಲುವಾಗಿ ಒಂದೇ ಸೂರಿನಲ್ಲಿ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಸಂಬಂಧಪಟ್ಟ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಆಯಾ ಭಾಗದಲ್ಲಿ ಕ್ಯಾಂಪ್ಗಳನ್ನ ಮಾಡುವ ಮೂಲಕ ಸಂತ್ರಸ್ತರಿಂದ ಅರ್ಜಿಗಳನ್ನ ಪಡೆದು ಸರ್ಕಾರದಿಂದ ಸಿಗುವ ಪರಿಹಾರಗಳನ್ನ ಆದಷ್ಟು ಬೇಗ ಜನರಿಗೆ ದೊರಕಿಸಿಕೊಡುವ ಕಾರ್ಯಕ್ರಮವನ್ನ ನಾವು ರೂಪಿಸುತ್ತಿದ್ದೇವೆ ಎಂದು ನಿರಾಶ್ರಿತರಿಗೆ ಧೈರ್ಯ ತುಂಬಿದ್ರು. ಈ ಸಂದರ್ಭದಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ, ಶಿರಸಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್, ಅಂಕೋಲಾ ತಹಶೀಲ್ದಾರ್ ಉದಯ್ ಕುಮಾರ್, ಯಲ್ಲಾಪುರ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಕಂದಾಯ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಇಡಗುಂದಿ ಪಿಡಿಒ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಊರಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅಕ್ಷಯ್ ಶೆಟ್ಟಿ, ರಾಮನ್ಗುಳಿ.